श्रुतिस्मृतिपुराणानामालयं करुणालयं नमामि भगवत्पादशङ्करं ಲೋಕಶಂಕರಂ. ಪ್ರತ್ಯಕ್ಷವಾಗಿ ಕಣ್ಣೆದುರಿಗೆ ದರ್ಶನವಿತ್ತ ತಾಮಸರೂಪಿ ಮಧುರೈ ಮೀನಾಕ್ಷಿ ದೇವಿಯೊಡನೆ ಮಧುರೈ ಮಂದಿರದ ಒಳಗೆ ಬಾಲ ಸನ್ಯಾಸಿ ಶಂಕರರು ತಮ್ಮ ಬಾಲ್ಯದ ಕೋರಿಕೆಯಾದ ಪಗಡೆಯಾಟದ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಮುಗ್ಧ ಶುದ್ಧ ಪ್ರೀತಿಗೆ ಸೋತ ಮಾತೆ ಸಂಹಾರ ರೂಪಿಣಿಯಾಗಿ ಬದಲಾಗಿದ್ದರೂ ಕೂಡ ಅಂತರಂಗದ ಮಾತ್ರ ವಾತ್ಸಲ್ಯದ ಅಮೃತ ಕಾರಂಜಿ ಅವಳೊಳಗಿಂದ ಶಂಕರರ ಗಾಢ ಭಕ್ತಿಗೆ ಸೋತು ಹೊರಹೊಮ್ಮಿ ಚಿಮ್ಮಿ ಮಾತಿನ ರೂಪದಲ್ಲಿ ಆ ಮುದ್ದು ಬಾಲನ ಕೋರಿಕೆಯನ್ನು ನೆರವೇರಿಸುವೆನೆಂಬ ವಾಗ್ದಾನದಲ್ಲಿ ಹೊರಹೊಮ್ಮುತ್ತದೆ. ಅದರಂತೆ ಈ ದಿವ್ಯ ಮಾತೆ ಹಾಗೂ ಶುದ್ಧ ಸ್ವರೂಪಿ ಬಾಲಶಂಕರನ ಆಟ ಶುರುವಾಗಿದೆ. ಈ ದಿವ್ಯ ದೃಶ್ಯವನ್ನು ಹೃದಯದುಂಬಿಸಿಕೊಳ್ಳಲೆಂದು ಅದೃಶ್ಯ ಲೋಕದ ದೇವಗಣಗಳೆಲ್ಲ ಅದೃಶ್ಯವಾಗಿಯೇ ಈ ಆಟವನ್ನು ಪರಿವೀಕ್ಷಣೆ ಮಾಡುತ್ತಿದ್ದಾರೆ. ಮುಂದಿನ ಕಥಾಭಾಗ. ಅಮ್ಮ, ಇದು ನನ್ನ ಮೊದಲ ಗರ 9, 5 ಮತ್ತು 4 ಎಂದರು ಶಂಕರರು. ಇಲ್ಲಿ ಗರ ಅಂತಂದರೆ ದಾಳ ಉರುಳಿಸಿದಾಗ ಬೀಳುವ ಸಂಖ್ಯೆ. ಒಳ್ಳೆಯದಪ್ಪ, ಕಾಯಿ ನಡೆಸು ಎಂದಳು ಮಹಾಮಾತೆ. ತನ್ನ ಕಾಯಿಗಳನ್ನಾಗಿ ಅಮ್ಮನವರ ಪಾದದ ಮೇಲಿನ ಹೂವುಗಳನ್ನು ತೆಗೆದುಕೊಂಡಿದ್ದರು ಶಂಕರರು. ಅಸಾಮಾನ್ಯ ಬುದ್ಧಿವಂತ ಬಾಲಕ, ತಾಯಿಯ ಪ್ರಸಾದವನ್ನೇ ಆಡುವ ಕಾಯಿಗಳನ್ನಾಗಿ ಮಾಡಿಕೊಂಡವರು. ಬಾಲಶಂಕರರು ತಾವು ರಚಿಸಿದ ಆಟದ ಮನೆಯನ್ನೊಮ್ಮೆ ವೀಕ್ಷಿಸಿದರು. 9 ಗೆರೆಗಳು, 44 ಕೋಶಗಳು, 3 ವೃತ್ತಗಳು, ಭೂಪೂರವು, 4 ದ್ವಾರಗಳು, ನವಾವರ್ಣ ಶ್ರೀಚಕ್ರ, ಸಪ್ತಮಾತೃಕೆಯರು, ಅಷ್ಟಸಿದ್ಧಿಗಳು, ಶ್ರೀಚಂದನದ ಹುಡಿಯಲ್ಲಿ ಅರಿಶಿನ ಕುಂಕುಮಗಳಿಂದ ಎಳೆದ ಗೆರೆಗಳಲ್ಲಿ ದಿವ್ಯವಾದ ಶ್ರೀಚಕ್ರ ದರ್ಶನ ಕೊಡುತ್ತಿದೆ. ತಾಯೇ, ನೀನು ನವಾವರ್ಣ ಪಂಡಿತೆ. ಆಟದಲ್ಲಿ ಪ್ರಥಮ ಗರವಾಗಿ ನವ ಅಂದರೆ 9 ಸಂಖ್ಯೆ ನನ್ನದು. 5 ಮತ್ತು 4 ಎನ್ನುತ್ತಾ ಕಾಯಿಗಳನ್ನು ನಡೆಸಿದರು. ಮಹಾಮಾತೆಯು ದಾಳಗಳನ್ನು ಉರುಳಿಸಿದಳು. ತಾಯಿ, ನೀನು ದಕ್ಷಿಣಾಮೂರ್ತಿ ರೂಪಿಣಿ, ಷಡಕ್ಷರ ಮಂತ್ರ ಸ್ವರೂಪಿಣಿಯಮ್ಮ ನೀನು. ಈ ಬಾರಿ 5 ಎನ್ನುತ್ತಾ ದಾಳವನ್ನುರುಳಿಸಿ ಪಂಚಸಂಖ್ಯೋಪಚಾರಿಣಿ, ಪಂಚಪ್ರೇತ ಮಂಚಾಧಿಶಾಯಿನಿ, ಪಂಚಕೋಶಾತ್ಮಿಕ ಎನ್ನುತ್ತಾ 5 ಸಂಖ್ಯೆಗಾಗಿ ತಮ್ಮ ಕಾಯನ್ನು ಮುಂದಕ್ಕೆ ನಡೆಸುತ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿಯೇ ಅಕ್ಷರಗಳು ಕ್ರಮವಾಗಿ ಕಾಯಿಗಳಾಗಿ ಜರುಗುತ್ತಿವೆ. ಸಂಖ್ಯೆಗಳಿಗೂ ಅಕ್ಷರಗಳಿಗೂ ಅವಿನಾಭಾವ ಸಂಬಂಧವಿದೆ. ಒಂದಕ್ಕಿಂತ ಒಂದು ಬೇರೆಯಲ್ಲ. ಅಮ್ಮನವರಿಗೆ ಆಟದಲ್ಲಿ ಆಸಕ್ತಿ ಬೆಳೆಯಿತು. ತಾನು ಬಯಸಿದ ಗರವನ್ನು ತಾನು ಹಾಕುತ್ತಿದ್ದಾಳೆ ಆ ಮಹಾಮಾತೆ. ಆದಿಶಂಕರರು ಅಷ್ಟೇ ಕೋರಿದ ಗರವನ್ನು ಹಾಕಿ ಕಾಯಿಯನ್ನು ನಡೆಸುತ್ತಿದ್ದಾರೆ. ಆ ಸಂಖ್ಯೆಗಳಲ್ಲಿ ಅಮ್ಮನವರ ಸಹಸ್ರನಾಮ ಸ್ತೋತ್ರದಲ್ಲಿನ ನಾಮಗಳನ್ನು ಉಚ್ಚರಿಸುತ್ತಾ ಮನೆ ಎಣಿಸಿ ಅವರು ಕಾಯಿಗಳನ್ನು ಇಡುತ್ತಿದ್ದಾರೆ. ವಿಜಯ ವಿಮಲ ವಂದ್ಯ ವಂದಾರು ಜನ ವತ್ಸಲ ಎಂದರು ಶಂಕರರು. ಮಹಾಮಾತೆಗೆ ನಗು ಬಂತು. ವಿಜಯ ಅಂದರೆ ನನಗೇ ವಿಜಯವೆಂದಲ್ಲವೇ ಮಗು ಎಂದಳು. ವಿಜಯವು ನನ್ನದಾದರೂ ನಿನ್ನದಾದರೂ ಒಂದೇ ತಾಯಿ. ನಿನ್ನಿಂದಲೇ ನಾನು ಉದ್ಭವಿಸಿದ್ದೇನೆ. ನನ್ನಲ್ಲಿ ನೀನೇ ಇದ್ದೀಯೆ. ವಿಜಯ ಎನ್ನುವ ನಿನ್ನ ನಾಮವು ಮತ್ತು ನಿನ್ನ ನಾಮದಲ್ಲಿ ಇನ್ನೊಂದು ನಾಮವಾದ ಪರಾಜಿತ ಎನ್ನುವ ನಾಮವು ಪರಸ್ಪರ ವಿರುದ್ಧ ಭಾವಗಳಂತೆ ಹೊರಗೆ ಕಾಣಿಸಿದರು ಸಿದ್ಧಿಸುವ ನಿನ್ನ ನಿರ್ಗುಣ ಸ್ವರೂಪ ಒಂದೇ ಅಲ್ಲವೇ ತಾಯಿ? ಪರಾಜಯವೂ ನಿನ್ನ ಶಕ್ತಿ ಸ್ವರೂಪವೇ ಅಲ್ಲವೇನಮ್ಮ? ಅದೂ ಒಂದು ವರವೇ. ಆ ಸೋಲು ಎಷ್ಟು ನಿರಾಶೆಯನ್ನುಂಟು ಮಾಡುತ್ತದೆಯೋ ಅಷ್ಟೂ ದೀಕ್ಷೆಯನ್ನು ಪ್ರಸಾದಿಸುತ್ತದೆ. ತನ್ನ ಈ ಸೋಲಿಗೆ ಕಾರಣವೇನೆನ್ನುವ ಆತ್ಮವಿಮರ್ಶೆಗೆ ತೊಡಗುವಂತೆ ಮಾಡುತ್ತದೆ. ತನ್ನಲ್ಲಿ ಮಿತಿಮೀರಿ ಉಂಟಾದ ಅಹಂ ಈ ಪರಾಜಯಕ್ಕೆ ನಾಂದಿ ಎನ್ನುವ ಜ್ಞಾನವನ್ನು ಬೋಧಿಸುತ್ತದೆ. ಸೋಲಿಗೊಳಗಾದವರನ್ನು ಹಗೂರವಾಗಿ ನೋಡುವುದು, ಅವಹೇಳನೆ ಮಾಡುವುದು ಮಹಾಪಾಪವೆಂದು, ಕೆಟ್ಟ ಸಂಸ್ಕಾರವೆಂದು ಪರೋಕ್ಷ ಬೋಧನೆಯನ್ನು ಆತ್ಮಜ್ಞಾನವು ಪ್ರಸಾದಿಸುತ್ತದೆ. ಆ ಪರಾಜಯದಿಂದ ಹೊಂದಿದ ಅವಮಾನ, ದೈನ್ಯ, ಶೋಕ, ವೈರಾಗ್ಯ ದೈವದ ಪಾದಗಳಲ್ಲಿ ಶರಣಾಗತಿ ಹೊಂದುವಂತೆ ಮಾಡುತ್ತದೆ. ಇಷ್ಟು ಅನುಭವಗಳನ್ನು ಅನುಭೂತಿಯನ್ನು ಉಂಟು ಮಾಡುವ ಈ ಪರಾಜಯ ಪರಂಪರೆ ಮುಕ್ತಿ ಸೋಪಾನಗಳನ್ನು ಏರಲು ವಿಜಯ ಪರಂಪರೆಯಲ್ಲವೇ ತಾಯಿ?
ಸೋಲೆ ಗೆಲುವಿನ ಮೆಟ್ಟಲು ಅಂತಾಯ್ತಲ್ಲ ಎಂದರು ಶಂಕರರು. ಮಹಾಮಾತೆಗೆ ಅಚ್ಚರಿಯಾಯಿತು. ಸೋಲು ಗೆಲುವುಗಳು, ಸುಖ ದುಃಖಗಳು, ದ್ವಂದ್ವಗಳು ಎಲ್ಲವನ್ನು ಒಂದೇ ಎಂದು ತಿಳಿಯುವ ಅದ್ವೈತ ಸ್ಥಿತಿಗೆ ಮುಟ್ಟಿರುವ ಈ ಬಾಲಕ ನಿಜವಾಗಿಯೂ ಕಾರಣಜನ್ಮನೇ ಸರಿ. ಮುಕ್ತಿಪಥವನ್ನು ಕರತಲಾಮಲಕ ಮಾಡಿಕೊಂಡು ಬೋಧಿಸಬಲ್ಲ ಸಮರ್ಥ ಗುರುವಾಗಿ ಇವ ಭವಿಷ್ಯ ಕಾಲದಲ್ಲಿ ರೂಪುಗೊಳ್ಳುತ್ತಾನೆ ಎಂದುಕೊಂಡ ಮಾತುಗಳು ಅಮ್ಮನವರ ಬಾಯಿಯಿಂದ ಹೊರಬಿದ್ದು ಆಶೀರ್ವಚನವಾಯಿತು. ಮಗು, ನಿನ್ನ ಪ್ರತಿ ಅಕ್ಷರವೂ ಕವಿತ್ವವಾಗಿ, ಆ ಪ್ರತಿ ಕವಿತೆಯೂ ಸ್ತೋತ್ರವಾಗಿ, ಆ ಪ್ರತಿಯೊಂದು ಸ್ತೋತ್ರವೂ ಶ್ರುತಿಸಮ್ಮತವಾಗಿ, ವೇದವಾಗಿ, ವೇದವಾಣಿಯಾಗಿ ಮೊಳಗಲಿ ಎಂದಳು ಮಹಾಮಾತೆ. ಅಷ್ಟೊತ್ತಿಗೆ ಬೆಳಗಿನ ಜಾವವಾದುದಕ್ಕೆ ಗುರುತಾಗಿ 4ನೆಯ ಯಾಮದಲ್ಲಿ ಮೊಳಗಿಸುವ ನಗಾರಿ ರಾಜಧಾನಿಯಲ್ಲಿ ಮೊಳಗತೊಡಗಿತು. ಈಗ ಅಮ್ಮನವರಿಗೆ ಬೆಚ್ಚಿ ಬೀಳುವಂತಾಯಿತು. ಆಗಲೇ ಬೆಳಗಿನ ಜಾವವಾಗಿ ಬಿಟ್ಟಿತೇನಪ್ಪ ಎಂದಳು. ಶಂಕರರು ನುಡಿದಂತೆ ಕಾಲವು ಅರಿವಿಲ್ಲದೆಯೇ ಕಳೆದು ಹೋಗಿತ್ತು. ಈತನ ಮಾತಿನಲ್ಲಿ, ಮಧುರ ವಾಕ್ಕುಗಳಲ್ಲಿ ಈ ಕಾಲವು ನೆಲೆಯೂರಿ ಬಿಟ್ಟಿತ್ತು, ಸ್ತಬ್ಧವಾಗಿ ಬಿಟ್ಟಿತ್ತು, ಆನಂದವೂ ಆಗಿಬಿಟ್ಟಿತ್ತು, ಅಜರಾಮರವೂ ಆಗಿತ್ತು. ಹೌದು ತಾಯಿ, ಆದರೆ ಇನ್ನು ಸ್ವಲ್ಪವೇ ಆಟ ಉಳಿದಿದೆ. ನೀನು ವಿಶ್ವಸಾಕ್ಷಿಣಿ, ಸಾಕ್ಷಿವರ್ಜಿತಳು ಹೌದಲ್ಲವೇ ಎಂದರು ಆದಿಶಂಕರರು. ನಾನು ವಿಶ್ವಕ್ಕೆ ಸಾಕ್ಷಿಣಿ ಸರಿ, ಸಾಕ್ಷಿವರ್ಜಿತಳು ಹೇಗೆ ಆಗುತ್ತೇನೋ ಹೇಳಬಲ್ಲೆಯ ಎಂದು ಪ್ರಶ್ನಿಸಿದಳು ಜಗನ್ಮಾತೆ. ಶಂಕರರ ಬಾಯಿಯಿಂದಲೇ ತನ್ನ ನಾಮಾವಳಿಗೆ ಅರ್ಥವನ್ನು ಕೇಳಬೇಕೆನ್ನುವ ಕುತೂಹಲ ಮತ್ತೆ ಹಂಬಲ ಉಂಟಾಗಿತ್ತು. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಳಿಹಿ. ತಾಯೇ, ಎವೆಯಿಕ್ಕದೆ ಸೃಷ್ಟಿಯನ್ನು ಕಾಪಾಡುವುದು ಕಣ್ಣುರೆಪ್ಪೆ ಮುಚ್ಚಿಕೊಂಡ ವೇಳೆಯಲ್ಲಿ, ಅಂದರೆ ಕ್ಷಣಕಾಲ ನೀನು ಕಣ್ಣು ಮುಚ್ಚಿಕೊಂಡಾಗ ಲಯವಾಗುವುದು ಎರಡೂ ನಿನ್ನ ಪ್ರಕ್ರಿಯೆಗಳೇ ಅಲ್ಲವೇನಮ್ಮ? ಸರ್ವ ವಿಶ್ವಕ್ಕೂ ಸಾಕ್ಷಿಣಿಯಾದ ನೀನು ಪ್ರಾಣಿಗಳಿಗೆ ಅವರ ಕಾಲವು ಸಂದಾಗ ನಿನ್ನ ಸುವಿಶಾಲ ನೇತ್ರಗಳ ಕಣ್ಣುರೆಪ್ಪೆಗಳನ್ನು ಕ್ಷಣಕಾಲ ಮುಚ್ಚುವ ನೆಪದಲ್ಲಿ ಮುಚ್ಚಿಕೊಂಡಾಗ ಸಾಕ್ಷಿವರ್ಜಿತಳಾಗುತ್ತೀಯೇ. ಹಾಗೆ ಮಾಡದೆ ಹೋದರೆ ನೀನು ಸೃಷ್ಟಿಸಿದ ಸೃಷ್ಟಿಯಲ್ಲಿ ನಿಯಮೋಲ್ಲಂಘನೆಯಾಗುತ್ತದೆ. ದಿಕ್ಪಾಲಕರು, ಮೃತ್ಯುದೇವತೆಯು ನಿರ್ಣೀತ ಸಮಯಗಳಲ್ಲಿ ಅವರವರ ಕೆಲಸಗಳನ್ನು ನಿರ್ವಹಿಸಬೇಕಲ್ಲವೇ? ನೀನು ಕಣ್ಣು ಮುಚ್ಚಿಕೊಂಡಾಗಲಷ್ಟೇ ಮೃತ್ಯುದೇವತೆ ತನ್ನ ಕೆಲಸವನ್ನು ಮಾಡಿ ಮುಗಿಸಲು ಸಾಧ್ಯವಾಗುವುದು. ನೀನು ಕಣ್ಣು ತೆರೆಯುವ ವೇಳೆಗೆ ಆ ಕಾರ್ಯಕ್ರಮ ಮುಗಿದು ಹೋಗಿರುತ್ತದೆ. ಹೌದಲ್ವೇ ತಾಯಿ ಎಂದು ಪ್ರಶ್ನಿಸಿದರು ಆದಿಶಂಕರರು. ಹೌದೋ ಅಲ್ಲವೋ ಹೇಳಲಾರದೆ ಹೋದಳು ಮಹಾಮಾತೆ. ಅಂತರಾಳದಲ್ಲಿ ಮಧುರಾನುಭೂತಿ, ಮಾತೃಮಮತೆ ಶಂಕರರನ್ನು ನೋಡಿದಾಗಲಿನಿಂದ ಜಗನ್ಮಾತೆಯಲ್ಲಿ ಅವಿರತವಾಗಿ ಉಂಟಾಗುತ್ತಲೇ ಇತ್ತು. ತನ್ನೊಂದಿಗೆ 3 ಯಾಮಗಳು ಆಡಿದ ಈ ಆಟ ಕೇವಲ ವಿನೋದಕ್ಕಾಗಿಯೇ ಆಡಿದ್ದೇ ಅಲ್ಲ, ಏನೋ ಕಾರಣವಿದೆ. ಕಾರ್ಯದ ಹಿಂದೆ ಕಾರಣ, ಕಾರಣದ ಹಿಂದೆ ಕಾರ್ಯ. ಇವು ಕತ್ತಲೆ ಬೆಳಕುಗಳಂತೆ. ಎರಡನೆಯದು ಇಲ್ಲದೆ ಮೊದಲನೆಯದಾಗಲಿ, ಮೊದಲನೆಯದು ಇಲ್ಲದೆ ಎರಡನೆಯದಾಗಲಿ ಸಾಧ್ಯವಾಗದಂಥದ್ದು ಈ ಕಾರ್ಯಕಾರಣ ಸಂಬಂಧ. ಈ ದಿನ ಆಟ ಪೂರ್ತಿಯಾಗಲಿಲ್ಲ. ನನ್ನ ಸಂಹಾರ ಕಾರ್ಯಕ್ರಮವೂ ನಿಂತು ಹೋಯಿತು. ತಾಮಸ ಶಕ್ತಿ ಮರೆಯಾಗಿ ಸಾತ್ವಿಕ ಶಕ್ತಿ ತನ್ನಲ್ಲಿ ತುಂಬಿ ಹೋಗಿ ಅಪಾರ ಕರುಣಾ ಸ್ರವಂತಿ ಹರಿಯುತ್ತಿದೆ. ಇನ್ನೇನು ಬ್ರಾಹ್ಮೀ ಮುಹೂರ್ತದಲ್ಲಿ ಆಲಯದ ಅರ್ಚಕರು ಬರುತ್ತಾರೆ. ಪೂಜಾ ವಿಧಿಗಳು ಯಥಾವತ್ತಾಗಿ ಸಾಗಬೇಕು. ಕಾಲವು ನಿಂತು ಹೋಗಬಾರದು. ಜಗಚ್ಚಕ್ಷುವು ಆದ ಭಗವಾನ್ ಸೂರ್ಯನಾರಾಯಣನು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಬರುತ್ತಾನೆ. ಕಾಲವನ್ನು ಖಚಿತವಾಗಿ ಜಾರಿಯಲ್ಲಿಡುವವನು ಸೂರ್ಯ. ನಾನು ಹಿರಣ್ಯಗರ್ಭ, ಭಾನುಮಂಡಲ ಮಧ್ಯಸ್ಥ. ಎಷ್ಟು ಬದಲಾವಣೆ, ಅದೂ ಒಂದೇ ರಾತ್ರಿಯಲ್ಲಿ. ಹೀಗೆ ಯೋಚಿಸಿದಳು ಜಗನ್ಮಾತೆ. ತನಗೆ ಈ ಬಾಲಯೋಗಿಯಿಂದ ಸೋಲು ಎದುರಾದರೆ ತನ್ನ ಸಂಹಾರ ಶಕ್ತಿಯನ್ನು ಉಪಸಂಹರಿಸಿಕೊಳ್ಳಬೇಕು. ಇದು ಸಾಧ್ಯವೇ? ಅವಮಾನವಲ್ಲವೇ? ಆಡುತ್ತಿದ್ದ ಆಟದ ಕಡೆ ದೃಷ್ಟಿ ಹರಿಸಿದಳು ಮಹಾಮಾತೆ. ಪಾಯಸಾನ್ನ ಪ್ರಿಯಾ ತ್ವಕ್ಸ್ಥಾ ಪಶುಲೋಕ ಭಯಂಕರಿ. ಅಮ್ಮನವರ ಕುಂಡಲಿನಿ ಯೋಗದ ಶ್ಲೋಕಗಳು ಸಹಸ್ರನಾಮ ಸ್ತೋತ್ರದಲ್ಲಿರುವುದನ್ನು ಪಠಿಸುತ್ತಾ ಕಾಯಿಗಳನ್ನು ಸರಸರನೆ ನಡೆಸುತ್ತಿದ್ದರು ಶಂಕರರು. ಮಹಾಮಾತೆ ತದೇಕ ಚಿತ್ತಳಾಗಿ ಆಡತೊಡಗಿದಳು. ಆಕೆಗೆ ತುಂಬ ಆಶ್ಚರ್ಯವಾಗಿದೆ, ನಂಬಲು ಸಹ ಸಾಧ್ಯವಾಗದೆ ಹೋಗಿದೆ. ಕಾಲಸ್ವರೂಪಿಣಿಯಾದ ತಾನು ಕಾಲವನ್ನೇ ಗಮನಿಸಲಿಲ್ಲ. ಈ ರಾತ್ರಿಯಲ್ಲ, ಕಾಲವನ್ನು ಮರೆಸುವಂತಹ ಸಂಮೋಹನವನ್ನು ಸಾಧಿಸಿದ ಈ ಬಾಲಕ, ಅದೋ
ನಗರದಲ್ಲಿ ಮಂಗಳದ ಗಾನ ಪ್ರಾರಂಭವಾಯಿತು. ಇನ್ನು ಆಲಯದ ನಾದ ವಿದ್ವಾಂಸರು ಬರುತ್ತಾರೆ. ಇನ್ನೇನು ಸುಪ್ರಭಾತ ಹಾಡುವವರು ಆಲಯಕ್ಕೆ ಬಂದು ಬಿಡುತ್ತಾರೆ. ಇಷ್ಟರಲ್ಲಿ ತನ್ನ ಆಟ ಪೂರ್ತಿಯಾಗಬೇಕು. ಇಂದು ಕಾಲ ವ್ಯರ್ಥವಾದರೂ ನಾಳೆ ತಾನು ತನ್ನ ಸಂಹಾರ ಕಾರ್ಯಕ್ರಮವನ್ನು ಯಥಾವಿಧಿಯಾಗಿ ಆಚರಿಸಬೇಕು. ಈತನನ್ನು ಸೋಲಿಸಿಬಿಡಬೇಕು ಆದಷ್ಟು ಬೇಗ ಎಂದು ಹಠದಿಂದ ದಾಳ ಉರುಳಿಸಿದಳು. ದೊಡ್ಡ ದೊಡ್ಡ ಗರಗಳು ಬೀಳುವಂತೆ ದಾಳಗಳಿಗೆ ಆದೇಶ ನೀಡತೊಡಗಿದಳು ಮಧುರೆ ಮೀನಾಕ್ಷಿ. ನೋಡಪ್ಪ, ಆಟದ ಕೊನೆ ಸರದಿ ನನ್ನದಾಗಿದೆ. ದೋಯಂ 2 4 ನನ್ನ ಕಾಯಿಗಳೆಲ್ಲ ಮಧ್ಯಭಾಗದ ಮನೆಗೆ ಬಂದಿದೆ. ನಾನೇ ಗೆದ್ದೆ ಎಂದಳು ಮಹಾಮಾತೆ. ಹೌದು ತಾಯಿ, ಭೂಪೂರತ್ರಯ 4 ದ್ವಾರಗಳಲ್ಲಿ ನಾನೂ ಪ್ರವೇಶಿಸಿದೆ. 9ನೆಯ ಚಕ್ರವನ್ನು ಸಮೀಪಿಸಿದೆವು ತಾಯಿ. ನೀನು ಬಿಂದುವಿನಲ್ಲಿ ಬೈಂದವಾಸಿನಿಯಾಗಿ ಕುಳಿತಿರುವೆ ಜಗನ್ಮಾತೆಯಾಗಿ. ಗರಬಿದ್ದ ರೀತಿಯಲ್ಲಿಯೇ ಎಣಿಸಿ ಕಾಯಿ ನಡೆಸಿದೆ. ನೀನೇ ಗೆದ್ದೆಯಮ್ಮ. ನಿನ್ನ ಕೈಲಿ ಸೋಲುವುದಕ್ಕಿಂತ ಈ ನಿನ್ನ ಮಗನಿಗೆ ಬೇಕಾದ ಕೈವಲ್ಯ ಮತ್ತೇನಿದೆಯಮ್ಮ ಎನ್ನುತ್ತಾ ಆ ದಿವ್ಯ ದಾಳಗಳನ್ನು ಅಮ್ಮನವರ ಪಾದದ ಬಳಿ ಇಟ್ಟು ಕೈ ಮುಗಿದರು ಶಂಕರರು. ನಾನು ಗೆದ್ದೆ. ನಮ್ಮ ಒಪ್ಪಂದದ ಪ್ರಕಾರ ನನ್ನ ಸಂಹಾರ ಕಾರ್ಯವನ್ನು ನಾಳೆಯಿಂದ ಮುಂದುವರಿಸುತ್ತೇನೆ. ಈ ದಿನ ನಿನ್ನ ಸ್ತೋತ್ರ ಪ್ರಿಯಳಾಗಿ ನಾನು ಆಟದಲ್ಲಿ ಮೈಮರೆತು ಕಾಲ ಸರಿದುದನ್ನೇ ಗಮನಿಸಲಿಲ್ಲ. 1 ರಾತ್ರಿ 3 ಯಾಮಗಳು ನನ್ನೊಂದಿಗೆ ಪಗಡೆಯಾಟವಾಡಿ ನಿನ್ನ ಕೋರಿಕೆ ನೆರವೇರಿಸಿಕೊಂಡು ಪುನರ್ಜನ್ಮವಿಲ್ಲದ ಮೋಕ್ಷವನ್ನು ನೀನು ಸಾಧಿಸಿಕೊಂಡೆ. ನಿನ್ನ ಮೇಲೆ ಗೆಲುವು ಸಾಧಿಸಿದ್ದೇನೆ. ನಾಳೆಯಿಂದ ನನ್ನ ಕಾರ್ಯವನ್ನು ಯಥಾ ಪ್ರಕಾರ ಮುಂದುವರಿಸುತ್ತೇನೆ. ನಮ್ಮ ಒಪ್ಪಂದವೂ ಅದೇ ಅಲ್ವೇ ಎಂದಳು ಜಗನ್ಮಾತೆ. ಹೌದು ತಾಯಿ, ಆಟದ ದೃಷ್ಟಿಯಿಂದ ಗೆಲುವು ನಿನ್ನದೇ. ಆದರೆ ಅಮ್ಮ, ಆಟದ ಕಡೆಗೆ ಒಮ್ಮೆ ಕೂಲಂಕುಷವಾಗಿ ನೋಡಮ್ಮ. ಸಂಖ್ಯಾಶಾಸ್ತ್ರಕ್ಕನುಸಾರವಾಗಿ, ಅಕ್ಷರ ಸಂಖ್ಯಾಪರವಾಗಿ, ಮಂತ್ರಶಾಸ್ತ್ರಕ್ಕನುಗುಣವಾಗಿ ಗೆಲುವು ನನ್ನದೇ ಎಂದರು ಶಂಕರರು ಕಿಂಚಿತ್ತೂ ಅಳುಕಿಲ್ಲದ ದೃಢ ಸ್ವರದಲ್ಲಿ. ಮಹಾಮಾತೆ ಕಣ್ಣರಳಿಸಿ ನೋಡಿದಳು. ಏನು, ಸಂಖ್ಯಾಶಾಸ್ತ್ರಪರವಾಗಿಯೇ ಎಂದು ಪ್ರಶ್ನಿಸಿದಳು. 1 ಸಲ ನಿನ್ನ ಪಾದಗಳ ಹತ್ತಿರದಿಂದ ಮಂಟಪದಲ್ಲಿ ಚಿತ್ರಿತವಾದ ಈ ಆಟದ ಚಿತ್ರದವರೆಗೂ ನಿನ್ನ ವಿಶಾಲ ನೇತ್ರಗಳ ಕೃಪಾ ಕಟಾಕ್ಷವನ್ನು ಹರಿಸು ಮೀನಾಕ್ಷಿ ಮಹಾಮಾತೆ. ನನಗೆ ನೀನು ಪ್ರಸಾದಿಸಿರುವ ನೆನಪಿನ ಶಕ್ತಿಯಿಂದ ನಮ್ಮಿಬ್ಬರ ಗರಗಳು ಒಂದನ್ನೂ ತಪ್ಪದೆ ಹೇಳುತ್ತೇನೆ. ಮನೆಗಳನ್ನು ಎಣಿಸುತ್ತಾ ಸಂಖ್ಯಾಪರವಾದ ಅಕ್ಷರಗಳನ್ನು ಆಯಾ ಮನೆಗಳಲ್ಲಿ ಪ್ರತಿಷ್ಠಾಪಿಸುತ್ತಾ ನೋಡು, ನೀನೇ ನೋಡು ದೇವಿ ಸ್ವರೂಪಗಳನ್ನು, ಚಕ್ರೇಶ್ವರಿಯರನ್ನು ಸಹ ಬೀಜಾಕ್ಷರಗಳೊಂದಿಗೆ ನಿಲ್ಲಿಸಿದ್ದೇನೆ. ಸಂಖ್ಯೆಗಳಲ್ಲಿ ಮಾನವ ಶರೀರದಲ್ಲಿರುವ 25 ತತ್ವಗಳು, ಷಟ್ಚಕ್ರಗಳ ಪರೋಕ್ಷ ಜ್ಞಾನ ಸ್ವರೂಪವು, ಪ್ರತ್ಯಕ್ಷ ಹಾಗೂ ಪರೋಕ್ಷ ಬೋಧನೆಯೇ ಶ್ರೀಚಕ್ರಾರ್ಚನೆಯಲ್ಲವೇ ತಾಯಿ. ನಿನ್ನ ಪೀಠಗಳಲ್ಲಿ ಇದಕ್ಕೆ ಮೊದಲು ಸ್ವಾರ್ಥಿಗಳು ಪ್ರತಿಷ್ಠಾಪಿಸಿರುವ ಯಂತ್ರಗಳಲ್ಲಿನ ಉಗ್ರ ಬೀಜಗಳನ್ನು ಅಳಿಸಿ ಹೊಸದಾಗಿ ಸಾತ್ವಿಕ ಬೀಜಾಕ್ಷರಗಳಿಂದೊಡಗೂಡಿದ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡುತ್ತಾ ಬಂದಿದ್ದೇನೆ. ಆ ಪ್ರಕ್ರಿಯೆಯ ಭಾಗವಾಗಿ ಅಮ್ಮ ನಾನು ನಿನ್ನೊಂದಿಗೆ ಇಂದು ಪಗಡೆಯಾಟವಾಡಿದೆ. ಸಂಖ್ಯಾಶಾಸ್ತ್ರ ರೀತ್ಯ ಅಕ್ಷರಗಳನ್ನು ಸಮೀಕರಿಸಿ ನಿನ್ನದೇ ಸ್ತೋತ್ರದಿಂದ, ನಿನ್ನದೇ ಆಶೀರ್ವಾದದಿಂದ ಅದನ್ನು ಪ್ರಾಣ ಪ್ರತಿಷ್ಠೆ ಮಾಡಿದೆ. ಅದೇ ನಿನ್ನ ಮುಂದಿರುವ ಈ ದಿವ್ಯ ಶ್ರೀಚಕ್ರ. ಬಿಂದು, ತ್ರಿಕೋಣ, ವಸುಕೋಣ, ದಶಾರ ಯುಗ್ಮ, ಮನ್ವಸ್ರ, ನಾಗದಳ, ಷೋಡಶಪತ್ರಯುಕ್ತಂ, ವೃತ್ತತ್ರಯಂಚ ಧರಣೀ ಸದನತ್ರಯಂಚ ಶ್ರೀಚಕ್ರರಾಜ ಉದಿತಃ ಪರದೇವತಾಯಾಃ. ಅದೇ ಈ ನವಶ್ರೀಚಕ್ರ ರೂಪ ಅಮ್ಮ. ಇದು ಗೃಹಸ್ಥರಿಗೆ ಶ್ರೇಯೋದಾಯಕವಾದುದು. ನವಾವರಣ ಸಹಿತವಾಗಿ, ನವಾವರಣ ಪೂಜಾ ವಿಹಿತವಾಗಿ, ನವಾವರಣ ಶಕ್ತಿ ದೇವತೆಗಳ ಸಹಿತವಾಗಿ ಭೂಪುರದಿಂದ ಪ್ರಾರಂಭಿಸಿ ತ್ರಿಕೋಣ ಬಿಂದುವಿನಲ್ಲಿ ವಿರಾಜಿಸಿರುವೆ. ನಿನ್ನ ಸ್ವಸ್ಥಾನದಲ್ಲಿ ನೀನು ಬಿಂದುವಾಸಿನಿಯಾಗಿ ನಿಂತು ಬಿಟ್ಟಿರುವೆ. ಶಿವಾಂಕೋಪರಿಸ್ಥಾಂ ಶಿವಾಂ ಭಾವಯಾಮಿ ಎಂಬಂತೆ ಕಾಮೇಶ್ವರರು ಶಿವಶಕ್ತಿ ಐಕ್ಯ ರೂಪವಾಗಿ ಇಲ್ಲಿ ಸಾಕ್ಷಾತ್ಕರಿಸಿದ್ದಾರೆ. ಈ ಶ್ರೀಚಕ್ರದಲ್ಲಿನ ಉಗ್ರ ಬೀಜಗಳು ಮಾಯವಾಗಿ ನಿನ್ನಲ್ಲಿ ತಾತ್ಕಾಲಿಕವಾಗಿ ಆವಾಹನೆಯಾಗಿರುವ ತಾಮಸ ಶಕ್ತಿಯು ಮಾಯವಾಗಿ
ಕರುಣಾಪಾಂಗ ತರಂಗಿತಳಾದ ಜಗಜ್ಜನನಿ ಈಗ ಸಾತ್ವಿಕ ಮಂತ್ರ ಲೇಪಿತಳಾಗಿ ಸಂಖ್ಯೆಗಳಿಗೆ ಸರಿಯಾದ ಅಕ್ಷರಗಳಿಗೆ ನೀನು ಈ ಬೀಜಾಕ್ಷರವನ್ನು ಹೋಲಿಸಿ ನೋಡಮ್ಮ. 44 ಕೋನಗಳು, 9 ಚಕ್ರಗಳುಳ್ಳ ನಿನ್ನ ಶ್ರೀಚಕ್ರರಾಜ ಚಿತ್ರವನ್ನು, ಪ್ರತಿಷ್ಠೆಯನ್ನು ಈ ಆಟದ ಚಿತ್ರದಲ್ಲಿ ಗಮನಿಸಿ ನೋಡು ತಾಯಿ. ಮಾತೃಕಾವರ್ಣ ಸ್ವರೂಪಿಯಾದ ನೀನು ಒಂದು ಸಲ ಇದೆಲ್ಲವನ್ನು ಪರೀಕ್ಷಿಸಿ ನೋಡು. ಅಕ್ಷರಮಾಲೆಯಲ್ಲಿ ಅಕ್ಷರಗಳ ಸಂಖ್ಯೆ 50. ಕ್ಷ ಎನ್ನುವ ಅಕ್ಷರದೊಂದಿಗೆ ಸೇರಿಸಿದರೆ ಅದು 51 ಆಗುತ್ತದೆ ಅಲ್ಲವಾ? ಒತ್ತಕ್ಷರಗಳು ಯಾವುದೂ ದುರ್ವಿನಿಯೋಗವಾಗದಂತೆ ಬೀಜಾಕ್ಷರಗಳಾಗಿ ಉಳಿದ ಆಯಾ ಅಕ್ಷರಗಳು ಉಳಿದವುಗಳನ್ನು ಹಿಂದು ಮುಂದಕ್ಕೆ ಸೇರಿಸುತ್ತಾ ಗರದ ಸಂಖ್ಯೆಗೆ ಸಮನಾಗಿ ಸರಿ ಹೋಗುವಂತೆ ಸಾತ್ವಿಕ ಬೀಜಾಕ್ಷರಗಳಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ರೂಪಿಸಿ ಆಟದ ಗರಗಳಲ್ಲಿ ಯಾವ ತಪ್ಪೂ ಬಾರದಂತೆ ಕಾಯಿಗಳನ್ನು ನಡೆಸಿದ್ದೇನೆ. ಬಿಂದುವಿನಿಂದ ಮೊದಲ್ಗೊಂಡು ಭೂಪುರತ್ರಯದವರೆಗೂ ಪ್ರತಿ ಚಕ್ರಕ್ಕೂ ಒಂದು ಪ್ರತ್ಯೇಕ ಅಧಿಷ್ಠಾನ ದೇವತೆ, ಮುದ್ರೆ, ಸಿದ್ಧಿ ಇದೆಯಲ್ಲವೇ? ಆಯಾ ದೇವತಾಶಕ್ತಿಗಳು ಪರಿವೇಷ್ಟಿತವಾಗಿರುತ್ತದೆಯಲ್ಲವೇ ಅಮ್ಮ? ಅಕಾರಾದಿ ಶಕಾರಾಂತ ದೇವತಾಶಕ್ತಿ ಸ್ವರೂಪಗಳಿಗೆ ಅವರವರ ಸ್ವಭಾವಗಳು, ಪ್ರಭಾವಗಳು, ಆಹಾರಗಳು, ಆಯುಧಗಳು, ಶರೀರದ ವರ್ಣದೊಂದಿಗೆ ಸಹ ಆಯಾ ಚಕ್ರದಲ್ಲಿ ಪರಿವೇಷ್ಟಿತವಾದವರನ್ನು ಸಂಖ್ಯಾ ರೀತಿಯಲ್ಲಿ ನಿಲ್ಲಿಸಿದ್ದೇನೆ. ಪರಿಶೀಲಿಸಿ ನೋಡಮ್ಮ. ಆಯಾ ಮುದ್ರಾ ದೇವತೆಗಳನ್ನು ನವರಸಾಧಿಷ್ಠಾನ ಅಕ್ಷರಗಳು ಏಕವಾಗಿ ಜೀವ ತಳೆದಿವೆ. ಶ್ರೀಚಕ್ರರಾಜವು ನಿನ್ನ ದೇಹವಾದರೆ ಸಹಸ್ರನಾಮಾವಳಿ ನಿನ್ನ ನಾಮ. ದೇಹವಿಲ್ಲದ ನಾಮವಿಲ್ಲ, ನಾಮವಿಲ್ಲದ ದೇಹವೂ ಇಲ್ಲ. ನಿನ್ನ ಅಪಾರ ಕರುಣೆಯಿಂದ ಈ ರಾತ್ರಿಯೆಲ್ಲ ನನ್ನ ತಪಸ್ಸನ್ನು ಧಾರೆ ಎರೆದು ನಾನು ಏರ್ಪಡಿಸಿದ ಈ ನೂತನ ಸಿದ್ಧಿಯನ್ನು, ಅಮ್ಮ ನಿನ್ನ ಈ ಶ್ರೀಚಕ್ರರಾಜವನ್ನು ನೀನು ತಿರಸ್ಕರಿಸುವೆಯಾ? ಅತಿಕ್ರಮಿಸಿ ನಿನ್ನ ಸೃಷ್ಟಿಯನ್ನು, ನಿನ್ನ ಉದ್ಭವವನ್ನು, ನಿನ್ನ ಅಸ್ತಿತ್ವವನ್ನು ನೀನೇ ತಿರಸ್ಕರಿಸುವೆಯಾ ತಾಯಿ? ಹಾಗೆ ಮಾಡಿದರೆ ಆಸ್ತಿಕತೆ ಎನ್ನುವುದು ಇಲ್ಲದೆ ಹೋಗಿ ನಾಸ್ತಿಕತೆ ಪ್ರಬಲವಾಗಿ ಸರ್ವ ಸೃಷ್ಟಿಯು ಜಡತ್ವದೊಳಗೆ ತಮಸ್ಸಿನೊಳಗೆ ಸರಿದು ಬಿಡುವುದಿಲ್ಲವೇನಮ್ಮ? ಕ್ಷಣಕಾಲ ಮಾತು ನಿಲ್ಲಿಸಿದರು ಶ್ರೀ ಶಂಕರಾಚಾರ್ಯರು. ಮಹಾಮಾತೆ ಮಂಡಲದ ಕಡೆ ದೃಷ್ಟಿ ಹರಿಸಿದಳು. ಕೋಟಿ ಸೂರ್ಯಪ್ರಭೆಗಳೊಡಗೂಡಿ ಶ್ರೀಚಕ್ರ ಅಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಯಾವ ಒಂದು ಗರದ ಸಂಖ್ಯೆಯೂ ಆ ಸಂಖ್ಯೆಗೆ ಸಂಬಂಧಿಸಿದ ಬೀಜಾಕ್ಷರವೂ ತಪ್ಪಾಗಿಲ್ಲ. ತಾನು ಬಿಂದು ತ್ರಿಕೋಣ ರೂಪಿಣಿಯಾಗಿ ಚತುಷ್ಷಷ್ಟಿ ಕಲೆಗಳೊಂದಿಗೆ ವಿರಾಜಮಾನಳಾಗಿದ್ದೇನೆ. ಷೋಡಶ ಕಲೆಗಳಿಂದ ಅಕ್ಷರಮಾಲೆಯನ್ನು ಅದ್ಭುತವಾಗಿ ಸಂಖ್ಯಾಶಾಸ್ತ್ರ ರೀತ್ಯ ಬೀಜಾಕ್ಷರಗಳಾಗಿ ಶಾಂತ ಸ್ವರೂಪ ಶಕ್ತಿಗಳಾಗಿ ರೂಪಿಸಿದ್ದಾನೆ ಈ ಬಾಲಯೋಗಿ. ಜಯವಾದುದು ಯಾರಿಗೆ? ತನಗಲ್ಲ, ಈ ಬಾಲಕನಿಗೆ. ಈತ ಅದ್ಭುತವಾಗಿ ತನ್ನನ್ನು ಶ್ರೀಚಕ್ರದಲ್ಲಿ ಬಂಧಿಸಿದ್ದಾನೆ. ಅಲ್ಲ, ವಿರಾಜಮಾನಳಾಗುವಂತೆ ಮಾಡಿದ್ದಾನೆ. ಅಮ್ಮ, ನನ್ನ ಮೇಲೆ ಕೋಪಿಸಬೇಡ. ಕೋಪ ಉಂಟಾದರೆ ನನ್ನೊಬ್ಬನನ್ನೇ ಬಲಿ ತೆಗೆದುಕೋ. ಆದರೆ ನಿನ್ನ ಚಕ್ರವನ್ನು ನೀನೇ ಅತಿಕ್ರಮಿಸಬಾರದು. ಅತಿಕ್ರಮಿಸಿದ್ದೇ ಆದರೆ ನಿನ್ನದೇ ಸೃಷ್ಟಿಗೆ ಅರ್ಥವೇ ಇರುವುದಿಲ್ಲ, ವ್ಯರ್ಥವಾಗುತ್ತದೆ ಅಷ್ಟೇ. ದೀನರಾಗಿ ಪ್ರಾರ್ಥಿಸುತ್ತಿದ್ದಾರೆ ಬಾಲಶಂಕರರು. ಅಷ್ಟೇ ಅಲ್ಲಮ್ಮ, ನನಗೂ ನಿನಗೂ ಸಾಕ್ಷೀಭೂತನಾಗಿ ಸುಂದರೇಶ್ವರನಿದ್ದಾನೆ. ಸುಂದರೇಶ್ವರನ ಕಡೆ ನೋಡಿ, ಏನೀ ವಿಚಿತ್ರ ಸ್ವಾಮಿ ಎಂದು ಈಗ ದೀನಳಾಗಿ ನೋಡಿದಳು ಮಧುರೆ ಮೀನಾಕ್ಷಿ. ಸಕಲ ಚರಾಚರ ಜಗತ್ತಿಗೂ ಸೃಷ್ಟಿ ಸ್ಥಿತಿ ಲಯಗಳಿಗೂ ಸಂಕೇತವೂ ಆಗಿದೆ ಶ್ರೀಚಕ್ರ. ಸರ್ವದೇವತಾ ಯಂತ್ರಗಳೆಲ್ಲದರಲ್ಲಿ, ಸರ್ವದೇವತಾ ಚಕ್ರಗಳೆಲ್ಲದರಲ್ಲೂ ಮುಕುಟಪ್ರಾಯವಾದ ಅದನ್ನು ಶ್ರೀಚಕ್ರರಾಜವೆಂದು, ಈ ವಿದ್ಯೆಯು ಶ್ರೀವಿದ್ಯೆಯೆಂದು, ಇದು ಪರಮ ಪವಿತ್ರವೂ ಪಾಪನಾಶನವೂ ಪುನರ್ಜನ್ಮರಹಿತವೂ ಆದದ್ದೆಂದು ನಾನೇ ನಿರ್ದೇಶನ ಮಾಡಿದ್ದೇನೆ. ತನ್ನ ಚಕ್ರವನ್ನು, ನನ್ನ ನಾಮವನ್ನು, ನನ್ನ ದೇಹವನ್ನು, ತನ್ನ ಸೃಷ್ಟಿಯನ್ನು ನಾನೇ ಅತಿಕ್ರಮಿಸಿ ಮಲಿನಗೊಳಿಸಬಲ್ಲೆನೇ. ಅಕ್ಷರಗಳೊಡನೆ ಕೂಡಿದ ಮಂತ್ರಶಾಸ್ತ್ರ, ಸಂಖ್ಯಾಶಾಸ್ತ್ರದೊಡನೆ ಕೂಡಿದ ಅಕ್ಷರಶಾಸ್ತ್ರ ಎರಡೂ ಸಮಾನ ಮಹತ್ವ ಗಳಿಸಿರುವಂಥದ್ದು. ಗಣಿತದಲ್ಲಿ 1ರಿಂದ ಪ್ರಾರಂಭವಾಗಿ 9ರವರೆಗೂ ಇರುವ ಅಂಕೆಗಳು ಶೂನ್ಯದೊಂದಿಗೆ ಸೇರಿ ಅಸಂಖ್ಯಾತ ಸಂಖ್ಯಾರೂಪ ತಳೆದು ಶ್ರೀಚಕ್ರದಲ್ಲಿನ ಕೋನಗಳು, ವೃತ್ತಗಳು, ಚತುರಸ್ರಗಳು
ಎಲ್ಲವೂ ರೇಖಾಗಣಿತದಂತೆ ಸರ್ವಶಕ್ತಿ ಸ್ವರೂಪವನ್ನು, ಸರ್ವಲೋಕಗಳ ಪರಿಧಿ ಇಲ್ಲದ ಪರಿಮಿತಿಯನ್ನು ತಿಳಿಯಪಡಿಸುತ್ತಿರಲು ಅಕ್ಷರಗಳಿಂದ ಕೂಡಿದ ಮಂತ್ರಶಾಸ್ತ್ರವೂ ಸ್ತೋತ್ರವೂ ಒಂದು ನಾಮವನ್ನು ರೂಪವನ್ನು ನಿರ್ದೇಶಿಸಿ ಮನನ ಮಾಡಿಸಿ ಮುಕ್ತಿ ಮಾರ್ಗವನ್ನು ತೋರಿಸುತ್ತಿದೆ. ಅದರದರ ವಿಶೇಷತೆ ಪ್ರತ್ಯೇಕತೆ ಅದರದರದು. ಎರಡೂ ಒಂದರಿಂದ ಮತ್ತೊಂದು ಬೇರೆಯಲ್ಲ. ಅಕ್ಷರಮಾಲೆಯಲ್ಲಿನ 50 ಅಕ್ಷರಗಳು ಸಂಸ್ಕೃತದಲ್ಲೂ 54 ಕನ್ನಡದಲ್ಲೂ ಆವಿರ್ಭವಿಸಿ ಒಂದರಲ್ಲಿ ಒಂದು ಸೇರಿ ಒತ್ತುಗಳು, ದೀರ್ಘಗಳು, ಹ್ರಸ್ವಗಳು ಚಿಕ್ಕ ಪದಗಳಾಗಿ, ವಾಕ್ಯಗಳಾಗಿ, ಶ್ಲೋಕಗಳಾಗಿ, ಸ್ತೋತ್ರಗಳಾಗಿ, ಇತಿಹಾಸಗಳಾಗಿ, ಪುರಾಣಗಳಾಗಿ, ಮಂತ್ರಗಳಾಗಿ, ಕಾವ್ಯಗಳಾಗಿ ಸರ್ವ ವಾಂಗ್ಮಯವಾಗಿ ಒಂದು ಮಹಾರ್ಣವದಂತೆ ಶೋಭಿಸುತ್ತಿದೆ. ಯಾವ ಒಂದು ಅಕ್ಷರ ಲೋಪವಾದರೂ ತಪ್ಪಾದರೂ ಅರ್ಥವೇ ಬದಲಾವಣೆಯಾಗುತ್ತದೆ. ಅನಗತ್ಯವಾಗಿ ಒಂದು ಒತ್ತನ್ನಿಟ್ಟರೂ ಅಥವಾ ತೆಗೆದರೂ, ಒಂದು ಒತ್ತಿಗೆ ಬದಲಾಗಿ ಮತ್ತೊಂದು ಅಕ್ಷರಕ್ಕೆ ಒತ್ತನ್ನು ಅಕಸ್ಮಾತಾಗಿ ಇಟ್ಟರೂ ಅರ್ಥ ಬದಲಾವಣೆಯಾಗಿ ಬಿಡುತ್ತದೆ. ಆ ವಾಕ್ಯ ವ್ಯರ್ಥವಾಗಿಯೋ ಅನರ್ಥವಾಗಿಯೋ ಬದಲಾಗುತ್ತದೆ. ಅಕ್ಷರಮಾಲೆಯಲ್ಲಿ ವರ್ಣಕ್ರಮ, ಸಂಖ್ಯಾಶಾಸ್ತ್ರದಲ್ಲಿನ ಅಂಕಿಗಳು, ಸಂಖ್ಯೆಗಳೊಡನೆ ತಾದಾತ್ಮ್ಯ ಹೊಂದಿದಾಗ ಒಂದು ಸಂಖ್ಯೆ ಒಂದು ಅಕ್ಷರಕ್ಕೆ ಇಲ್ಲವೇ ಕೆಲವು ಅಕ್ಷರಗಳಿಗೆ ಸಂಕೇತವಾಗುತ್ತದೆ. ಅದಿಂದ ಹಿಡಿದು ಅಂವರೆಗೂ, ಕದಿಂದ ಹಿಡಿದು ಕ್ಷವರೆಗೂ ಕೆಲವು ನಿಯಮಿತ ಸಂಖ್ಯೆಗಳಾಗಿ ಅಂಕೆಗಳಾಗಿ ನೆನಪಿಟ್ಟುಕೊಂಡರೆ ಮಂತ್ರಕ್ಕೂ ಮತ್ತು ಸಂಖ್ಯೆಗೂ ಅದ್ಭುತವಾದ ಹೊಂದಾಣಿಕೆಯಾಗುತ್ತದೆ. ಹೀಗೆ ಕೇವಲ ಮಂತ್ರವನ್ನು, ಮಂತ್ರಾರ್ಥವನ್ನು ನೆನಪಿನಲ್ಲಿಟ್ಟುಕೊಂಡು ಮಹರ್ಷಿಗಳು, ಮಹಾನುಭಾವರು ರಚಿಸಿದ ಮಹತ್ತರ ಅಕ್ಷರ ಸಂಖ್ಯಾಶಾಸ್ತ್ರಗಳು ಸಾಧಾರಣ ಹೊಟ್ಟೆಪಾಡಿನ ವಿದ್ಯೆಯಿಂದ ಮೊದಲ್ಗೊಂಡು ಪರಾವಿದ್ಯೆಯವರೆಗೂ ಮೂಲ ಬೀಜಗಳಾಗಿ ರೂಪುಗೊಂಡವು. ಈ ಬಾಲಯೋಗಿ ಅದ್ಭುತವಾದ ರೀತಿಯಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಅಕ್ಷರಶಾಸ್ತ್ರ ರೀತಿಯನ್ನು ಹೊಂದಿಸಿ ಈ ಯಂತ್ರ ಪ್ರತಿಷ್ಠೆ ಮಾಡಿದ್ದಾನೆ. ಬೀಜಾಕ್ಷರಗಳು ಇಲ್ಲದೆ ಶ್ರೀಚಕ್ರಯಂತ್ರವನ್ನು ಸರ್ವ ಮಾನವ ಕುಲಕ್ಕೆ ಶ್ರೇಯೋದಾಯಕವಾಗುವಂತೆ ಪ್ರಸಾದಿಸಿದ್ದಾನೆ. ಈಗ ತನಗೆ ದಾರಿ ಯಾವುದು? ಈ ಬಾಲಕನ ಬಳಿ ಸೋಲನ್ನೊಪ್ಪಿಕೊಳ್ಳುವುದೇ? ತಾಮಸ ಪ್ರವೃತ್ತಿಯನ್ನು ಉಪಸಂಹಾರ ಮಾಡಿಕೊಳ್ಳುವುದೇ? ತನ್ನ ಪ್ರಾಣಯಂತ್ರವಾದ ಶಕ್ತಿಯಂತ್ರವಾದ ಶ್ರೀಚಕ್ರವನ್ನು ಅತಿಕ್ರಮಿಸಿ ಸೃಷ್ಟಿಗೇ ವಿನಾಶಕಾರಿಯಾಗಿ ಮಾರ್ಪಡುವುದೇ? ಯುಕ್ತಿಯಿಂದ ತನ್ನನ್ನು ಜಯಿಸಿದ ಈ ಯುವಕನನ್ನು ಶಪಿಸುವುದೇ? ಸಕಲ ಪ್ರಾಣಿಕೋಟಿಯ ಶ್ರೇಯಸ್ಸಿಗಾಗಿ ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ಆಟವಾಡಿ ಉಗ್ರ ಬೀಜಗಳನ್ನು ಅಳಿಸಿ ಸಾತ್ವಿಕ ಪ್ರವೃತ್ತಿ ರೂಪ ತಳೆಯುವಂತೆ ಮಾಡಿದ ಈ ಮಹಾಮೇಧಾವಿಯನ್ನು ಶಪಿಸುವುದೇ? ಒಂದು ನೂತನ ಶ್ರೀಚಕ್ರ ಯಂತ್ರವನ್ನು ಮಾನವರಿಗೆ ವರವಾಗಿ ಅನುಗ್ರಹಿಸಿದ ಈ ಮಹಾಪ್ರತಿಭಾಶಾಲಿ ಬಾಲಕನನ್ನು ಶಪಿಸುವುದೇ? ಸ್ವಾಮಿ ಸುಂದರೇಶ್ವರ, ಈಗ ನಾನು ಏನು ಮಾಡಲಿ ಎಂದು ಅಮ್ಮನವರು ಆವೇದನಾಭರಿತರಾಗಿ ದೈನ್ಯದಿಂದ ಸ್ವಾಮಿಯನ್ನು ಪ್ರಶ್ನಿಸುತ್ತಾಳೆ. ಆದಿಶಂಕರರು ಕೂಡ ಲೋಕ ಕಲ್ಯಾಣವನ್ನು ಮಾಡೆಂದು ಈಗ ಸ್ವಾಮಿಯನ್ನು ಪ್ರಾರ್ಥಿಸಿಕೊಳ್ತಾರೆ. ಮುಂದೆ ಏನಾಯಿತು ಅಂತ ಮುಂದಿನ ಕಥಾಭಾಗದಲ್ಲಿ ನೋಡೋಣ. ನಮಸ್ತೆ.